ಒಂದು ಮನೆ ಇದೆ. ಆ ಮನೆಯಲ್ಲಿ ಗಂಡು ಮಕ್ಳು ಯಾರಿಲ್ಲ, ದುಡಿಯೋರು ಯಾರಿಲ್ಲ. ಆ ಒಂದು ಹೆಣ್ಮಗು ಇದೆ. ಆ ಹುಡುಗಿಗೆ ಸ್ವಲ್ಪ ಕಣ್ಣು ಸಮಸ್ಯೆ ಆಗಿದೆ. ಕಣ್ಣು ಸ್ವಲ್ಪ ಇದಿದೆ, ಕಿವಿ ಕೇಳಿಸಲ್ಲ, ಏನಿಲ್ಲ. ಮತ್ತು 2 ಮಕ್ಕಳಿದ್ದಾರೆ. ಅವರಿಗೆ ಜೀವನ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಅಂತ ಹೇಳಿದರು. ಈ ಬಟ್ಟೆ ಒಳೆಯಕ್ಕೆ ಕೂಡ ಅವರಿಗೆ ದುಡ್ಡಿಲ್ಲ ಅಂತ ಇದ್ರೆ ಕಷ್ಟದಲ್ಲಿ ಇದ್ದಾರೆ. ಆ ಹುಡುಗರು ಓದ್ಸಕ್ಕಂತ ನಿಮ್ಮ ಕೈಲಾದಷ್ಟು ಸಹಾಯ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಅವರಿಗೆ ಒಂದು ಈ ವಿಡಿಯೋ ನೋಡೋದು ಪ್ರತಿ ವಿಡಿಯೋ ಶೇರ್ ಮಾಡಿ. ಆದಷ್ಟು ಇವ್ರಿಗೆ ಸಹಾಯ ಆಗಲಿ. 2 ಜನ ಹುಡುಗರಿಗೆ ಯಾವುದಾದ್ರೂ ವಿಡಿಯೋ ಶೇರ್ ಮಾಡ್ತೀವಿ. ಇಲ್ಲಾಂದ್ರೆ ತಿಂಗಳಿಗೆ ಒಂದು 50 ರೂಪಾಯಿ 100 ರೂಪಾಯಿ ಪ್ರತಿ ತಿಂಗಳು ನಮಗೆ ಕೊಡಿ. ನಾವು ಒಂದು ಒಳ್ಳೆ ಕೆಲಸ ಮಾಡ್ತೀವಿ, ತೋರಿಸ್ತೀವಿ. ನಿವೃತ್ತ ಕಾರ್ಮಿಕರಿಂದ ನಮ್ಮ ಕಡೆಯಿಂದ 2,000 ಅವರು ಏನು ಹೊಲ್ಕೊಟ್ಟಿದ್ದಾರೆ ಬಟ್ಟೆನ ಬಡ ಮಕ್ಕಳಿಗೆ ತಲುಪಿಸಿ ಅವರು ಎಜುಕೇಶನ್ಗೆ ಸಹಾಯವನ್ನು ಮಾಡ್ತಾ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ನಮ್ಮ ಕೆಲಸ ಕಾರ್ಯಗಳನ್ನು ನೀವು ನೋಡ್ತಾ ಇರ್ತೀರಾ. ದಯವಿಟ್ಟು ಇಂಥ ವಿಡಿಯೋಗಳನ್ನ ನಾವು ಒಳ್ಳೆ ಕೆಲಸ ಮಾಡಿದೀವಿ, ಇಂಥ ವಿಡಿಯೋಗಳನ್ನ ದಯವಿಟ್ಟು ಶೇರ್ ಮಾಡಿ. ನಿಮ್ಮ ಅಕ್ಕಪಕ್ಕ ಇರೋರಿಗೆ ತೋರಿಸ್ರಿ, ಇಂಥದ್ದೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ಇಂಥವ್ರಿಗಾರ ಸಹಕಾರ ಕೊಡಿ. ನಿಮ್ಮ ಕೈಲಾಗಿಲ್ಲ ಅಂದ್ರೆ ಪಕ್ಕದಲ್ಲಿರೋರಿಗೆ ಕಳಿಸಿ, ಅವರಾದ್ರೂ ನೋಡಿ ಸಹಾಯ ಮಾಡುವಂಥವ್ರು ಇರ್ತಾರೆ. ಹಾಗಾಗಿ ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಸಹಾಯ ನಮಗೆ ಬೇಕು, ನಮ್ಮ ಜೊತೆಗೆ ಕೈ ಜೋಡಿಸಿ ಅಂತ ಕೇಳ್ಕೊಂತ ನಮ್ಮ ತಿರುಮಲ ಚಾರಿಟಬಲ್ ಫೌಂಡೇಶನ್ ಇಂದ ನಮ್ಮ ರತಿಲ್ ಅವರಿಗೆ ನ್ಯಾಯ ಸಿಗ್ಬೇಕು, ಅವರ ಕುಟುಂಬಕ್ಕೆ ನ್ಯಾಯ ಸಿಗ್ಬೇಕು. ಏನು ಅಂತ ಎಲ್ಲರಿಗೂ ಗೊತ್ತಿದೆ, ಇವ್ರಿಗೆ ಏನಾಗಿದೆ, ಇವ್ರು ಇದಾದ್ರು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆದ್ರೆ ಈ ತಮಿಳ್ ಫಿಲಮ್ ಅಲ್ಲಿ ನೋಡ್ತಾ ಇರ್ಬೋದು ನೀವು, PT ಸರ್ ಅಂತ ಯಾವ ರೀತಿಯಾಗಿ ಒಬ್ರು ಏನಾದ್ರು ಬಂದು ನ್ಯಾಯ ತಗೊಳಕ್ ಬಂದಂತ ಸಂದರ್ಭದಲ್ಲಿ ಸಮಾಜ ಯಾವ ರೀತಿಯಾಗಿ ನಮ್ಮನ್ನು ನೋಡುತ್ತೆ, ನಮಗೆ ಯಾವ ರೀತಿಯಾಗಿ ಕುಗ್ಸುತ್ತೆ ಅನ್ನೋದನ್ನ ಆ ಫಿಲಮ್ ನೋಡಿದ್ರೆ ಸೇಮ್ ಅದೇ ಫಿಲಮ್ ಅಲ್ಲಿ ಆಗಿರೋ ರೀತಿನೇ ಇದೊಂದು ಇದೇ ಆಗಿರೋದು. ಬಟ್ ಅದು ಫಿಲಮ್ ಮಾಡಿದ್ದಾರೆ, ಇದು ನೈಜ ಘಟನೆ. ದಯವಿಟ್ಟು ನೀವೆಲ್ಲರೂ ಸಹಕರಿಸಬೇಕು. ಈ ಒಂದು ಇದಕ್ಕೆ ನ್ಯಾಯ ಸಿಗ್ಬೇಕು ಅಂತ ನಮ್ಮ ತಿರುಮಲ ಚಾರಿಟಬಲ್ ಇಂದ ಕೇಳ್ಕೊಂತ ನಮ್ಮ 2 ಮಾತು. ಚೆನ್ನಾಗಿ ಓದ್ಬೇಕು, ನಿಮ್ಗೆ ಏನು ಹೆಲ್ಪ್ ಬೇಕಿದ್ರು ನಾವೆಲ್ಲ ಮಾಡ್ತೀವಿ. ಅಮ್ಮಂಗೆಲ್ಲ ಏನಕ್ಕೆ ತಲೆ ಕೆಡಿಸ್ಕೊಬೇಡ. ನಾವು ನಿಮ್ಮ ಅಣ್ಣವರೆಲ್ಲ ಏನು ತಿರುಮಲ ಚಾರಿಟಬಲ್ ಅವರಿದ್ದೀವಿ. ನಿಮಗೆ ನಿಮ್ಮ ತಮ್ಮಂಗೆಲ್ಲ ಚೆನ್ನಾಗಿ ನೋಡ್ಕೊತೀವಿ. ನೀನು ಚೆನ್ನಾಗಿ ಓದ್ಬೇಕಷ್ಟೇ. ನೀನು ಚೆನ್ನಾಗಿ ಓದಿ ನಿಮ್ಮ ಅಮ್ಮಂಗೆ ಮತ್ತು ಏನು ನಿಮಗೆಲ್ಲ ಸಹಾಯ ಮಾಡಿರ್ತಾರೆ ಅಂಥವರಿಗೆ ನಿಮ್ಮ ಕೈಲಾದಷ್ಟು ನೀವು ಸಹಾಯ ಮಾಡಬೇಕು. ಇದಿಷ್ಟು ಕೇಳ್ಕೊಂತ ನೀನು ಚೆನ್ನಾಗಿ ಓದು ಅಂತ ಹೇಳ್ತಾ ನೋಡಿಕೊಂಡು ಇನ್ನೊಂದಷ್ಟು ಜನ ನೋಡಿಕೊಂಡು ನಮ್ಮ ಕೈಯಲ್ಲಾದಷ್ಟು ಇನ್ನೊಬ್ಬರಿಗೆ ಸಹಾಯ ಮಾಡಲಿ ಅಂತೇಳಿ ಅಷ್ಟೇ. ಬೇರೆ ಯಾವುದೇ ಥರ ಈ ರಾಜಕೀಯ ಮತ್ತೊಂದು ಇನ್ನೊಂದು ವಿಷಯಕ್ಕೆಲ್ಲ ನಾವು ಮಾಡ್ತಾಯಿಲ್ಲ. ಇದೊಂದು ವಿಷಯ ಮಾಡ್ತಾಯಿದ್ದೀವಿ. ನಿಮ್ಮೆಲ್ಲರಿಗೂ ನಮ್ಮ ಕೈಯಲ್ಲಾದಷ್ಟು ನಾವು ಮಾಡ್ತಾಯಿದ್ದೀವಿ. ನಿಮ್ಮ ಕೈಯಲ್ಲಾದಷ್ಟು ಯಾರಾದ್ರು ಸಹಾಯ ಮಾಡೋರಿದ್ದರೆ ನಮ್ಮ ಸಹಾಯ ಪಡ್ಕೊಬೋದು. ನಿಮ್ಮ ಮುಖಾಂತರ ಇನ್ನೂ ಹೆಚ್ಚು ಹಲವು ಮಂದಿಗಳಿಗೆ ನಾವು ಸಹಾಯ ಮಾಡ್ತೀವಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು.